ಹಲೋ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯ ಟೆರೆಸ್ ಗಾರ್ಡನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಫುಲ್ಲು ಡೀಟೇಲಾಗಿ ನಿಮಗೆ ಇನ್ನೊಂದು ಸಾರಿ ತೋರಿಸ್ತೀನಿ. ಇದು ಜಸ್ಟ್ ಒಂದು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಈ ವ್ಲಾಗ್ನ ಅಂದರೆ ಎಷ್ಟು ಸಿಂಪಲ್ಲಾಗಿ ತೋರಿಸ್ಬೇಕೋ ಅಷ್ಟು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸಾರಿ ನಾನು ಎಲ್ಲ ನೀಟಾಗಿ ಅರೇಂಜ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದಿದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಆಗಲೇ ನೀರು ಹಾಕ್ಬಿಟ್ಟಿದ್ರು ಗಿಡಕ್ಕೆಲ್ಲ. ಇಲ್ಲಿ ಹಾಕಿರೋಂಥ ಪ್ಲ್ಯಾಂಟ್ಸಲ್ಲಿ ಗುವಾ ನೋಡಿ ಆಗಲೇ ಕಾಯಿ ಬಿಟ್ಟಿದೆ. ಸೊ ನಂತರ ಬಂದು ಇದು ಲೆಮನ್, ಆಲ್ ಟೈಮ್ ನಿಂಬು ಲೆಮನ್ ಅಂತ ಹೇಳಿಬಿಟ್ಟು ಇದು ಅಷ್ಟೇ ತುಂಬಾ ನಿಂಬೆಹಣ್ಣು ಬಿಡುತ್ತೆ. ಎಷ್ಟು ಚಿಕ್ಕ ಪಾಟಲ್ಲಿ ಅಷ್ಟು ನಿಂಬೆಹಣ್ಣು ಬಿಡುತ್ತೆ. ನಾನು ನಿಮಗೆ ಅದು ನಿಂಬೆಹಣ್ಣು ಬಿಟ್ಟಾಗ ಮತ್ತು ನಾನು ಗಾರ್ಡನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ಮೇಲೆ ನಿಮಗೆ ನಾನು ಒಂದು ಸರಿ ತೋರಿಸ್ತೀನಿ. ಇದು ಡ್ರ್ಯಾಗನ್ ಫ್ರೂಟು. ಇದು ಡ್ರ್ಯಾಗನ್ ಫ್ರೂಟ್ ಕೂಡ ಲಾಸ್ಟ್ ಟೈಮ್ ಒಂದು ಹಣ್ಣು ಬಿಟ್ಟಿತ್ತು. ಈ ಸರಿ ಇನ್ನೊಂದು ಹಣ್ಣು ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಫ್ಲವರ್ ಆಗಿದೆ. ಇದು ಕೂಡ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಸೊ ಕೆಲವೊಂದು ತುಂಬಾ ಹುಳ ಎಲ್ಲ ಆಗಿಬಿಟ್ಟು ಅದನ್ನೆಲ್ಲ ಕಟ್ ಮಾಡ್ತಾ ಇದ್ವಿ ನಾನು ಮತ್ತು ಹಸ್ಬೆಂಡ್ ಸೇರಿಕೊಂಡು. ಸ್ವಲ್ಪ ಅಂದರೆ ತುಂಬ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಸತ್ತೆ ಎಲ್ಲ ಬೆಳೆದ್ಬಿಟ್ಟಿತ್ತು ಪಾಟಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ಈ ನಡುವೆ ಎಲ್ಲ ಕೆಲಸ ಜಾಸ್ತಿ ಆಗಿರೋದ್ರಿಂದ ಈ ಗಿಡದ ಬಗ್ಗೆ ತುಂಬಾ ಕೇರ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಸೊ ನನಗೆ ಗಿಡ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಮನೆಯಲ್ಲೇ ಇದ್ದಾಗ ತುಂಬಾ ಗಿಡ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಗಿಡ ಬೆಳೆಸೋದು ಒಂಥರ ಆದರೆ ಅದನ್ನು ಮೇಂಟೈನ್ ಮಾಡೋದು ಇನ್ನೊಂದು ಥರ. ಸೊ ಅದಕ್ಕೆ ಆದಂಥ ಗೊಬ್ಬರ ಹಾಕಬೇಕು ಮತ್ತು ಔಷಧಿ ಎಲ್ಲ ಹಾಕ್ತಾ ಇರಬೇಕು. ಬಟ್ ಅದರಲ್ಲಿರೋ ಖುಷಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ರಿ ಎಷ್ಟು ಕಟ್ ಮಾಡಿದ್ರ ನೀವು. ಮತ್ತು ನಿಮ್ಮದು ಬೆಳೆಸ್ಬೇಕಾದ್ರೆ ಇರೋ ಖುಷಿ ಅದು ಹಾಳಾಗೋದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನನಗಂತೂ ಒಂದೊಂದು ಗಿಡ ಹೋದ್ರೂ ತುಂಬಾ ಬೇಜಾರಾಗುತ್ತೆ. ಈ ಸರಿ ಮಾತ್ರ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಹೊರಟೋದ್ವು. ತುಂಬ ದಾಸವಾಳದ ಗಿಡಕ್ಕೆ ಯಾವುದೋ ಒಂದು ಹುಳು ಹೊಡೆದ್ಬಿಟ್ಟು ಇರೋ ದಾಸವಾಳದ ಗಿಡ ಎಲ್ಲ ಹೊರಟೋದು. ಸುಮಾರು ಒಂದು 10 ವೆರೈಟೀಸ್ ದಾಸವಾಳದ ಗಿಡ ಹಾಕಿದ್ದೆ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಪಾಟ್ಸ್ಗಳದ್ದು. ನಾನು ಗಿಡಕ್ಕೆ ಒಂದು ಆರ್ಗನೈಸ್ ಅಂದರೆ ಸ್ಟ್ಯಾಂಡ್ ಥರ ಏನಾದ್ರು ತರಿಸೋಣ ಅಂತ ಹೇಳಿಬಿಟ್ಟು ಒಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ನಾನು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಪಾಟೆಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ಸ್ ಬರುತ್ತಲ್ಲ, ಕಬ್ಬಿಣ ಸ್ಟ್ಯಾಂಡ್ಸು, ಆ ಥರದ್ದು ಒಂದು ತರಿಸಿದ್ದೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ನಿಮ್ಗೆ ಯಾರಿಗಾರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಬೈ ಮಾಡ್ಬೋದು. ನಾನು ಇದು ಮೀಶೋ ಪ್ರಾಡಕ್ಟ್ಸ್ನೇ ಜಾಸ್ತಿ ತರಿಸೋದು. ನಾನು ಗಿಡಗಳನ್ನೂ ಸಹ ಮೀಶೋದಲ್ಲೇ ತರಿಸ್ತೀನಿ. ಡ್ರ್ಯಾಗನ್ ಫ್ರೂಟ್ಸ್ ತರಿಸಿದ್ದು ಕೂಡ ಮೀಶೋದಲ್ಲೇ. ಸೊ ನೋಡಿ ಅದು ನನಗೆ 2 ಹಣ್ಣು ಕೂಡ ಬಿಟ್ಟಿದೆ. ನಿಮಗೂ ಬೇಕಾದರೆ ನೀವು ಬೇಕಿದ್ರೆ ಮೀಶೋದಲ್ಲಿ ಸರ್ಚ್ ಮಾಡ್ಬೋದು. ಈ ಥರ ನೋಡಿ ಸ್ಟ್ಯಾಂಡು ಈ ಥರ ಇದೆ. ನಾವು ಫ್ಯಾಬ್ರಿಕೇಟರ್ ಹತ್ರ ಈ ಥರ ಮಾಡಿಸ್ಕೋಬೋದು. ನಾನು ನೋಡೋಣ ಇದು ಮೀಶೋದಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದು. 4 ಬಂದಿತ್ತು. ನೋಡಿ ನಾನು ಈ ಥರ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಪರವಾಗಿಲ್ಲ, ಸದ್ಯದ ಮಟ್ಟಕ್ಕೆ ಇದು ಓಕೆ ಅಂತ ಅನ್ನಿಸ್ತು. ನಾನು ನೆಕ್ಸ್ಟ್ ಟೈಮಲ್ಲಿ ನಿಮಗೆ ನನ್ನ ಗಾರ್ಡನ್ ಯಾವ ರೀತಿ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಮತ್ತು ಯಾವ್ಯಾವೆಲ್ಲ ಪ್ಲ್ಯಾಂಟ್ಸ್ ಇದ್ದಾವೆ ಅಂತ ಎಲ್ಲ ಹೇಳಿಬಿಟ್ಟು ನಾನು ನಿಮಗೆ ಒಂದು ಸಾರಿ ನಾನು ವೀಡಿಯೋ ಮಾಡಿ ನಾನು ಲಾಗಲ್ಲಿ ಹಾಕ್ತೀನಿ.